ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತಕ್ಕಂಥ ಬ್ಲೌಸಲ್ಲಿ ಅಲ್ಲಲ್ಲಿ ಹಾಕಿರ್ತಕ್ಕಂಥ ಬುಟ್ಟ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಅದನ್ನ ಈ ಥರ ಪೇಪರ್ ಮೇಲೆ ಡ್ರಾ ಮಾಡ್ಕೊಂಡು ಈ ಥರ ಬಟ್ಟೆ ಕೆಳಗಡೆ ಇಟ್ಟು ಮಾರ್ಕ್ ಮಾಡ್ಕೋಬೋದು ನೋಡಿ. ಎಷ್ಟು ಈಸಿಯಾಗಿ ಮಾರ್ಕಿಂಗು ತುಂಬ ಈಸಿ ಆಗುತ್ತೆ. ಈ ಥರ ಕರೆಕ್ಟಾಗಿ ಕೆಳಗಡೆ ಇಟ್ಕೊಂಡು ಮಾರ್ಕ್ ಮಾಡ್ಬೋದು. ನಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ ಅಂದರೆ ಕೆಳಗಡೆ ಲೈಟ್ ಫೋಕಸ್ ಬಿಟ್ಟರು ಮೇಲ್ಗಡೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ಇದು ಆ್ಯಕ್ಚುಲಿ ಬಟ್ಟೆ ಸ್ವಲ್ಪ ಕಾಟನ್ ಟೈಪ್ ಇದೆ, ಲೈನಿಂಗ್ ಕ್ಲಾತ್, ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ. ಇನ್ನು ಬೇರೆ ಕ್ಲಾತಲ್ಲಿ ಕಾಣಲ್ಲ ಅಂದರೆ ಕೆಳಗಡೆ ಲೈಟ್ ಫೋಕಸ್ ಬಿಟ್ಟರೆ ಮೇಲ್ಗಡೆ ಕಾಣಿಸುತ್ತೆ ನೋಡಿ. ಈಸಿಯಾಗಿ ಹಾಕ್ಕೋಬೋದು. ಇವಾಗ ಅದು ಕೆಳಗಡೆ ಇಟ್ಟು ಅದು ಯಾವ ಥರ ಬಂದಿದೆ ಅದನ್ನೇ ಅದೇ ಥರನೇ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಇದರಲ್ಲಿ ಏನಂತ ಕಷ್ಟ ಇಲ್ಲ ನೋಡಿ. ಕರೆಕ್ಟಾಗಿ ಕೆಳಗಡೆ ಇಟ್ಟು ಅದ್ರ ಮೇಲೆ ಬರ್ಕೊಂತ ಬರೋದೆ. ಈಗ ಸರ್ಕಲ್ಲು ಅಂದಾಜಿಗೆ ಹಾಕ್ಕೊಂತಿದ್ದೀನಿ. ಇದು ಆ್ಯಕ್ಚುಲಿ ಸರ್ಕಲ್ ಹಾಕೋದು ಬೇಕಾಗಲ್ಲ. ಸೆಂಟ್ರ್ ಪಾಯಿಂಟಲ್ಲಿ ಬೀಡ್ಸ್ ಹಾಕಿದರೆ ಅದ್ರ ಸುತ್ತ 6 ಫ್ರೆಂಚ್ ನಟ್ ಹಾಕಿದರೂ ಸಾಕಾಗುತ್ತೆ. ನಾನು ಸುಮ್ಮನೆ ಅಂದಾಜಿಗೆ ಹಾಕಿದ್ದೀನಿ. ಬಟ್ ಬ್ಲೌಸ್ ವರ್ಕ್ ಮಾಡಬೇಕಾದ್ರೆ ಜಾಸ್ತಿ ಮಾರ್ಕ್ ಮಾಡ್ಕೋಬೇಡ್ರಿ. ಯಾಕಂದರೆ ಕೆಲವು ಮಾರ್ಕ್ ಮಾಡಿರೋವು ಹೋಗೋದಿಲ್ಲ. ಅದಕ್ಕೋಸ್ಕರ ಸೆಂಟ್ರಲ್ಲಿ ಬೀಡ್ಸ್ ಹಾಕಿ ಅದ್ರ ಸುತ್ತ 6 ಫ್ರೆಂಚ್ ನಾಟು ಚಮಕಿ ಮೇಲೆ ಹಾಕ್ರೆ ಗೊತ್ತಾಗುತ್ತೆ. ಅಲ್ಲಿ ನಾನು ಕಟ್ ವರ್ಕ್ ಬೀಡ್ಸ್ ಆಲ್ಮೋಸ್ಟ್ ಇದರಲ್ಲಿ 3mm ಬೀಡ್ಸು ಕಟ್ ವರ್ಕ್ ಬೀಡ್ಸೇ ಜಾಸ್ತಿ ಬಳಸಿರೋದು ನೋಡಿರಿ. ಮತ್ತು ಥ್ರೆಡ್ಡು ಮತ್ತು ಜರಿ ಥ್ರೆಡ್ಡು. ಈಗ ಈ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿರಿ. ಫಸ್ಟ್ ನಾನು ಬೀಡ್ಸ್ ವರ್ಕ್ ಏನೇನಿದೆಯೋ ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಥ್ರೆಡ್ಡು ಕಂಪ್ಲೀಟ್ ಮಾಡಿ ಆಮೇಲೆ ಜರಿ ಥ್ರೆಡ್ನ ಕಂಪ್ಲೀಟ್ ಮಾಡ್ತೀನಿ ನೋಡಿ. ಈಗ ಕಟ್ ವರ್ಕ್ ಬೀಡ್ಸ್ನ ಬಳಸಿ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಡ್ರಾಯಿಂಗ್ ಯಾವ ಥರ ಹಾಕಿದಾರೋ ಕರೆಕ್ಟಾಗಿ ಅದ್ರ ಮೇಲೇ ಬೀಡ್ಸ್ ಹಾಕ್ಕಂತ ಬರ್ರಿ. ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ನಾವು ಯಾವ ಥರ ಮಾರ್ಕಿಂಗ್ ಮಾಡ್ತೀವೋ ಅದೇ ಥರನೇ ವರ್ಕ್ ಬರುತ್ತೆ ನೋಡಿ. ಈಸಿಯಾಗಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಎಷ್ಟು ಚೆನ್ನಾಗಿ ಮಾರ್ಕ್ ಮಾಡ್ತೀವಿ ಎಷ್ಟು ಚೆನ್ನಾಗಿ ಹಾಕ್ತೀವಿ ಅನ್ನೋದ್ರ ಮೇಲೇ ಡಿಪೆಂಡ್ ಆಗುತ್ತೆ ನೋಡಿ. ವರ್ಕ್ ಮಾತ್ರ ಚೆನ್ನಾಗಿ ಬರುತ್ತೆ. ಈಗ ನಾನು ಇದಕ್ಕೆ ಇಲ್ಲಿ ಕಂಪ್ಲೀಟ್ ಆದಮೇಲೆ ಎಂಡ್ ಲಾಕ್ ಮಾಡ್ತೀನಿ ನೋಡಿ. ಆ್ಯಕ್ಚುಲಿ ಎಲ್ಲೆಲ್ಲಿ ಸ್ಟಾಪ್ ಆಗುತ್ತೆ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು ಅಂದಾಗ ನಾನೇನು ಮಾಡ್ತೀನಿ, ಎಂಡ್ ಲಾಕ್ ಮಾಡ್ತೀನಿ ನೋಡಿರಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಇದರಲ್ಲಿ ಏನಂತ ಕಷ್ಟ ಇಲ್ಲ. ಈಗ ಎಂಡ್ ಲಾಕ್ ಮಾಡಿದ್ದೀನಿ. ಎಂಡ್ ಲಾಕ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ಕೆಳಗಡೆ ಬರ್ತಾ ಹಾಕ್ತಾಯಿದ್ದೀನಿ. ಈಗ ಕಟ್ ವರ್ಕ್ ಬೀಡ್ಸು ಶುಗರ್ ಬೀಡ್ಸ್ ಆದರೆ 4 ಹಾಕ್ತಿದ್ದೆ. ಕಟ್ ವರ್ಕ್ ಬೀಡ್ಸು ಸ್ವಲ್ಪ ಉದ್ದ ಇರುತ್ತೆ, 4 ಹಾಕಿದರೆ ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, 3 ಕಟ್ ವರ್ಕ್ ಬೀಡ್ಸ್ ಹಾಕ್ತೀನಿ ನೋಡಿರಿ, ಲೀಪ್ ಶೇಪಿಗೆ ಮಾತ್ರ. ಈ ಶುಗರ್ ಬೀಡ್ಸ್ ಆದರೆ ಏನು ಮಾಡ್ತೀವಿ, 4 ಹಾಕ್ತೀವಿ. 3 ಹಾಕಿದರೆ ಚಿಕ್ಕದಾಗುತ್ತೆ ಅಂತ. ಆದರೆ ಕಟ್ ವರ್ಕ್ ಬೀಡ್ಸ್ ಮಾತ್ರ 3 ಹಾಕ್ಬೇಕು ನೋಡಿರಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತೀರಾ ಲೆಂತಿ ಆದರೆ ಅದು ಲೀಫ್ ಶೇಪ್ ಹೋಗಿ ಅದು ಇನ್ನೇನೋ ಬೇರೆ ಶೇಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿರಿ ಈಗ 3 ಹಾಕಿದ್ದೀನಿ. ಈಗ ಒಂದು ಚೈನ್ ಹಾಕಿದ್ದೀನಿ. ಈಗ ಎಕ್ಸ್ಟ್ರಾ ಚೈನ್ ಹಾಕ್ತಿದ್ದೀನಿ ನೋಡಿ. ಎಕ್ಸ್ಟ್ರಾ ಚೈನ್ ಹಾಕಲ್ಲ, ಸಾರಿ, ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಡಿಸೈನ್ ಮಾತ್ರ. ಆಲ್ಮೋಸ್ಟು ಆರಿ ಎಂಬ್ರಾಯ್ಡಿಂಗ್ ವರ್ಕ್ ನಿಂತಿರೋದೇ ಚೈನ್ ಸ್ಟಿಚ್ಚಿಂದ. ಪ್ರತಿಯೊಂದಕ್ಕೂ ಬೀಡ್ಸ್ ಹಾಕೋದಾಗಿರ್ಬೋದು ಅಥವಾ ಈ ಚೈನ್ ಹಾಕೋದಾಗಿರ್ಬೋದು, ಬೇರೆ ಯಾವುದೇ ಒಂದು ಇದಕ್ಕೆ ಕಂಪಲ್ಸರಿ ಮೇಯ್ನ್ ಏನಪ್ಪ ಅಂದರೆ ಚೈನ್ ಸ್ಟಿಚ್ ಅಷ್ಟೇ. ಅದೊಂದು ಪರ್ಫೆಕ್ಟಾಗಿ ಕಲ್ತ್ಬಿಟ್ರೆ ಮಿಕ್ಕಿರೋದೆಲ್ಲವೂ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ. ಏನು ಕ್ರೋಶ ಕಡ್ಡಿಲೇ ಹಾಕ್ಬೇಕಂತೇನಿಲ್ಲ, ನಾರ್ಮಲ್ ನೀಡ್ಲಲ್ಲೂ ಹಾಕ್ಬೋದು ನೋಡಿರಿ. ಕೆಲವೊಂದು ತೋರಿಸಿದ್ದೀನಲ್ವ. ಏನಂದರೆ ಸ್ವಲ್ಪ ಜಾಸ್ತಿ ಸ್ಟಿಚ್ ಮಾಡಬೇಕಾಗುತ್ತೆ ನಾರ್ಮಲ್ ನೀಡ್ಲಲ್ಲಾದರೆ. ಇದರಲ್ಲಾದರೆ ಡೈರೆಕ್ಟಾಗಿ 1 ಟೈಮ್ ಹಾಕಿದರೆ ಸಾಕಾಗುತ್ತೆ, ಸ್ಟಿಫಾಗಿ ಕೂರುತ್ತೆ. ಬಟ್ ಅದರಲ್ಲಿ ಏನಾಗುತ್ತೆ, ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಅಷ್ಟು ಬಿಟ್ಟರೆ ಎರಡೂ ಕರೆಕ್ಟಾಗಿ ಬರುತ್ತೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನುಗಳು ಮಾತ್ರ ನೋಡಿರಿ. ಚೈನ್ ಹಾಕಿದ್ದೀನಿ. ಈಗ ಎಕ್ಸ್ಟ್ರಾ ಚೈನ್ ಹಾಕಲ್ಲ, ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಲೀಫ್ ಶೇಪ್ಗೆ. ಆ್ಯಕ್ಚುಲಿ ನಾನು ಥ್ರೆಡ್ ಇದನ್ನ ಬಳಸ್ತಿರೋದು ಜಿಗ್ಜಾಗ್ ವೈರ್ ನೋಡಿರಿ, ಮಿಷನ್ ದಾರ ಅಲ್ಲ. ನೀವು ಬೇಕಂದರೆ ಮಿಷನ್ ದಾರನೂ ಬಳಸ್ಬೋದು, ಜಿಗ್ಜಾಗ್ ವೈರು ಬಳಸ್ಬೋದು. ನನಗೆ ಈಸಿಯಾಗಿ ತಗೊಳ್ಳೋಕ್ಕೆ ಜಿಗ್ಜಾಗ್ ವೈರ್ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಜಿಗ್ಜಾಗ್ ವೈರ್ ಜಾಸ್ತಿ ಯೂಸ್ ಮಾಡ್ತೀನಿ. ಬಟ್ ಇದನ್ನೇ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ. ಮಿಷನ್ ದಾರನೂ ಚೆನ್ನಾಗಿರುತ್ತೆ ನೋಡಿ, ಸ್ಟಿಫಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಬಟ್ ನನಗೆ ಇದು ಮೊದಲಿಂದ ಇದೇ ಅಭ್ಯಾಸ ಆಗಿರೋದ್ರಿಂದ ನಾನು ಇದನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಿಷನ್ ದಾರ ಅಷ್ಟೊಂದು ಯೂಸ್ ಮಾಡಿಲ್ಲಲ್ಲ, ಹಾಗಾಗಿ ಅದು ಅಷ್ಟೊಂದು ನನಗೇನು ಕಂಫರ್ಟ್ ಅನ್ನಿಸ್ಲಿಲ್ಲ. ಅಷ್ಟು ಬಿಟ್ಟರೆ ಎರಡೂ ಸೇಮೇ ನೋಡಿ, ಯಾವ್ದು ಬೇಕಾದರೂ ಬಳಸ್ಬೋದು.
ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಆವಾಗ ಕೆಲವರು ಕಾಮೆಂಟ್ ಮಾಡಿದರು ನೀವು ಯಾವ ದಾರ ಬಳಸ್ತಿದ್ದೀರಿ ಅಂತ. ನಾನು ಆಲ್ಮೋಸ್ಟ್ ಬಳಸೋದೇ ಜಿಗ್ಜಾಗ್ ವೈರು, ಅದರ್ವೈಸ್ ಅದಿಲ್ಲಪ್ಪ ಅಂದರೆ ಆಲ್ಟರ್ನೇಟಾಗಿ ಮಿಷನ್ ದಾರ ಬಳಸ್ತೀನಿ ನೋಡಿರಿ. ಎರಡೂ ಸೇಮೆ, ಯಾವುದು ಈಸಿ ಅನಿಸುತ್ತೆ ನಿಮಗೆ ಅದನ್ನೇ ಬಳಸಿ. ಈಗ ಅಲ್ಲಿ ರೌಂಡ್ ಶೇಪಲ್ಲಿ ನಾನು 3mm ಬೀಡ್ಸ್ ಹಾಕ್ಬೇಕಾಗಿತ್ತು, ಅದು ಮೇಲ್ಗಡೆ ಹಾಕ್ಬೇಕಾಗಿತ್ತು, ಮಿಸ್ಸಾಗಿ ಕೆಳಗೆ ಬಂದ, ಈಗ ನೆನಪಾಯಿತು. ಇವಾಗ ಅದಲ್ಲೇ ಪಕ್ಕದಲ್ಲಿರೋದ್ರಿಂದ ಈಗ 3mm ಬೀಡ್ಸ್ ಅಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಅಲ್ಲಿ ಹಾಕಿ ಮತ್ತು ನೆಕ್ಸ್ಟು ಇಲ್ಲಿಗೆ ಬಂದು ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ಸೆಂಟ್ರಲ್ಲಿ 3mm ಬೀಡ್ಸು ರೌಂಡಾಗಿ ಫ್ರೆಂಚ್ ನಾಟು 6 ಏನೋ ಬರುತ್ತದು ಫ್ರೆಂಚ್ ನಾಟು. ಫಸ್ಟು ನಾನು ಬೀಡ್ಸ್ ವರ್ಕ್ ಕಂಪ್ಲೀಟ್ ಆಗಬೇಕಾಗಿರೋದ್ರಿಂದ ನಾನೇನು ಮಾಡ್ತೀನಿ, ಫಸ್ಟು ಬೀಡ್ಸ್ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ದೀನಿ ನೋಡಿ. ಈಗ ಡಿಸೈನ್ ಮೇಲೆ ಕಟ್ ವರ್ಕ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಅದು ಚಿಕ್ಕದು ಡಿಸೈನ್ ಆಗಿರೋದ್ರಿಂದ ಒಂದೊಂದು ಬೀಡ್ ಹಾಕಿ, ಯಾಕಂದರೆ ಬೀಡ್ಸ್ 2-3 ಹಾಕಿದರೆ ಶೇಪ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಶೇಪ್ ಬೇಕಂದರೆ ನಾವೇನು ಮಾಡಬೇಕಾಗುತ್ತೆ, ಒಂದೊಂದು ಬೀಡ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಅಲ್ಲಿ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಕೆಳಗಡೆ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಸ್ವಲ್ಪ ದೊಡ್ಡದು ಇರೋದ್ರಿಂದ ನಾನು 2 ಬೀಡ್ಸ್ ಹಾಕ್ತಾಯಿದ್ದೀನಿ. ಹಿಂಗೆ ತಿರುಗಿದಾಗ, ಮೂಲೆ ತಿರುಗಿದಾಗ ಆವಾಗ ಶೇಪ್ ಬರ್ಬೇಕಂದ್ರೆ ನಾವೇನು ಮಾಡಬೇಕು, ಒಂದೊಂದು ಬೀಡ್ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ. ಮತ್ತು ಶೇಪ್ ಕರೆಕ್ಟಾಗಿ ಬರುತ್ತೆ. ಇವಾಗ ಸ್ಟ್ರೈಟ್ ಲೈನಲ್ಲಿ ನಾವು 2-2, 3-3 ಹಾಕಿದ್ರು ಏನು ವ್ಯತ್ಯಾಸ ಅನಿಸಲ್ಲ. ಬಟ್ ಹಿಂಗೆ ಕರು ಶೇಪ್ ತಿರುಗಿದಾಗ, ಮೂಲೆ ಬಂದಾಗ ಅಲ್ಲೇನು ಮಾಡಿ ಸ್ವಲ್ಪ ಆಲ್ಮೋಸ್ಟು ಒಂದೊಂದು ಬೀಡ್ಸ್ ಹಾಕಿದ್ರೇ ಸ್ವಲ್ಪ ಡಿಸೈನ್ ನೀಟಾಗಿ ಬರುತ್ತೆ ನೋಡಿ. ಈಗ ನೋಡಿ ಒಂದೊಂದು ಬೀಡ್ಸ್ ಹಾಕೋಂತ ಬರೋದ್ರಿಂದ ಏನಾಗುತ್ತೆ, ಕರೆಕ್ಟಾಗಿ ಲೈನ್ ಮೇಲೇ ಬರ್ತಾಯಿದೆ ನೋಡಿ ಡಿಸೈನು. ಈಗ ಮೂಲೆ ತಿರುಗಿದಾಗ 2 ಬೀಡ್ಸ್ ಹಾಕಿದಾಗ ಶೇಪ್ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ. ಈಗ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ಡಿಸೈನ್ ಮಾತ್ರ. ಏನಂದರೆ ಮಾರ್ಕಿಂಗ್ ಕರೆಕ್ಟಾಗಿರ್ಬೇಕು, ವರ್ಕ್ ಕರೆಕ್ಟಾಗಿರ್ಬೇಕು ನೋಡಿ. ಈಗ ಈ ಕಡೆ ಸೈಡಲ್ಲಿ ಇದೆಯಲ್ಲ, ಇದನ್ನು ಹಾಕೊಂಡು ಬರ್ತಾಯಿದ್ದೀನಿ ನೋಡಿ. ಸ್ಟ್ರೈಟ್ ಆಗಿದ್ದಾಗ ಏನು ಮಾಡಿ 2 ಹಾಕಿ ಏನು ತೊಂದರೆ ಇಲ್ಲ. ಬಟ್ ಮೂಲೆ ತಿರುಗಬೇಕಾದ್ರೆ ಹಿಂಗೆ ಕರು ಹಿಂಗೆ ರೌಂಡ್ ಶೇಪ್ ಬಂದಾಗ ಏನು ಮಾಡಿ ಒಂದೊಂದು ಹಾಕಿ. ಈಗ ನೋಡ್ರಿ ಒಂದೊಂದೇ ಹಾಕ್ತಾ ಬರ್ತಾಯಿದ್ದೀನಿ. ತುಂಬ ನೀಟಾಗಿ ಬಂದಿದೆ ನೋಡಿರಿ ಡಿಸೈನ್. ಆ್ಯಕ್ಚುಲಿ ಬ್ಲೌಸು ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಬ್ಯಾಕ್ ಸೈಡು ಫ್ರಂಟ್ ಸೈಡು ಅಂತ ಅಲ್ಲಲ್ಲಿ ಬುಟ್ಟಸ್ ಟೈಪ್ ಈ ಥರ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಂತಲೂ ಕೆಲವ್ರು ಹಾಕ್ಸ್ಕೊತಾರೆ. ಅಂಥ ಡಿಸೈನ್ಗೆ ಇದು ಚೆನ್ನಾಗಿರುತ್ತೆ ನೋಡಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಈಸಿಯಾಗೂ ಹಾಕ್ಬೋದು ನೋಡಿ, ಏನು ಕಷ್ಟ ಇಲ್ಲ ಇದರಲ್ಲೇನು. ಸೂಜಿ ದಾರದಲ್ಲೂ ಹಾಕ್ಬೋದು. ನಾನು ಹೇಳಿದ್ನಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ, ಅಂದರೆ ಕೆಲಸ ಜಾಸ್ತಿ ಆಗುತ್ತೆ ಅಷ್ಟು ಬಿಟ್ಟರೆ ಅಂತ ಏನು ಚೇಂಜಸ್ ಅನ್ಸೋದಿಲ್ಲ. ಈಗ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿರಿ, ಕಂಪ್ಲೀಟ್ ಆಗಿದೆ ಡಿಸೈನು. ಆಲ್ಮೋಸ್ಟ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದರಲ್ಲೂ ಬೇರೆ ಬೇರೆ ಟೈಪೆಲ್ಲ ಡಿಸೈನ್ಸ್ ಎಲ್ಲ ಬರ್ತಿದ್ದಾವೆ. ಈಗ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಈಗ ಸಿಲ್ಕ್ ಥ್ರೆಡ್ ತೊಗೊಂಡು ಅದ್ರ ಮೇಲೆ ವರ್ಕ್ ಹಾಕ್ತಿದ್ದೀನಿ ನೋಡಿರಿ. ಕೆಳಗಡೆ ಇದು ಲೀಫ್ ಶೇಪ್ ಚಿಕ್ಕದು ಬಂದಿದೆಯಲ್ವಾ, ಅಲ್ಲಿ ಲವಂಗ ನಾಟ್ ಹಾಕಿದ್ದಾರೆ ನೋಡಿರಿ 3. ನಾನು ಲವಂಗ ನಾಟ್ ಯಾವ ಥರ ಹಾಕೋದಂತೂ ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೀನಿ, ಅಂದರೆ ಲವಂಗ ನಾಟ್ ಯಾವ ಥರ ಹಾಕೋದಂತಲೂ ತೋರಿಸಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲೇ ಹಾಕಿದ್ದೀನಿ ಅದೇ ಡಿಸೈನ್ನೇ. ಈ ವಿಡಿಯೋದಲ್ಲೂ ಅದನ್ನೇ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಇತ್ತೀಚಿನ ವರ್ಕಲ್ಲಿ ಈ ಲವಂಗ ನಾಟು, ಫ್ರೆಂಚ್ ನಾಟು, ರಿಂಗ್ ನಾಟು, ಬಿಲಿಯನ್ ನಾಟು, ಆಲ್ಮೋಸ್ಟ್ ಈ 3 ನಾಟಲ್ಲೇ ವರ್ಕ್ ಜಾಸ್ತಿ ಮಾಡ್ತಿದ್ದಾರೆ ನೋಡಿ. ಸ್ವಲ್ಪ ಅಂದರೆ ಪ್ರಾಕ್ಟೀಸ್ ಮಾಡಿದಷ್ಟೇ ಪರ್ಫೆಕ್ಟ್ ಆಗ್ತಾರೆ ನೋಡಿ. ಈ ಆ್ಯಕ್ಚುಲಿ ಬೀಡ್ಸ್ ಸುತ್ತ ನಾನು 6 ಚಮಕಿ ಮೇಲೆ ಫ್ರೆಂಚ್ ನಾಟ್ ಹಾಕ್ತೀನಿ ನೋಡಿ. ಇದು ಆ್ಯಕ್ಚುಲಿ ಫ್ರೆಂಚ್ ನಾಟ್ ಹಾಕೋದು ತುಂಬ ಈಸಿ ನೋಡಿ. ಅದು ಚಮಕಿ ಹಾಕಿ ಚಮಕಿ ಒಳಗಡೆನೆ ಮತ್ತೆ ಹೋಗ್ಬೇಕು ನೋಡಿರಿ. ಅದು ಸೂಜಿ ಕೆಳಗಡೆಯಿಂದ ರಿಂಗ್ ಹಾಕ್ಕೊಂಡು ಹಂಗೆ ಆ ಚಮಕಿ ಒಳಗಡೆನೇ ಹೋದರೆ ಕರೆಕ್ಟಾಗಿ ಅದ್ರ ಮೇಲೆ ಫ್ರೆಂಚ್ ನಾಟ್ ಕರೆಕ್ಟಾಗಿ ಬರುತ್ತೆ ನೋಡಿ. ಈಸಿಯಾಗಿ ಹಾಕ್ಬೋದು ನೋಡಿ, ಏನು ಲೇಟ್ ಆಗೋದಿಲ್ಲ ಏನಿಲ್ಲ. ಕರೆಕ್ಟಾಗಿ ಒಂದ್ರ ಪಕ್ಕ ಒಂದು ಜೋಡಿಸ್ತಿರೋ ಥರ ನೀಟಾಗಿ ಹಾಕ್ಕೊಂತ ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ. ಗ್ಯಾಪ್ ಕೊಟ್ಟರೆ ಫಿನಿಶಿಂಗ್ ನೀಟಾಗಿರೋದಿಲ್ಲ. ಅದಕ್ಕೋಸ್ಕರ ಬಿಡಬೇಕಾದ್ರೆ ಥ್ರೆಡ್ನ ನೀಟಾಗಿ ಕೈ ಬಿಡ್ರಿ. ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಅದು ಸರಿಯಾಗಿ ಬರೋದಿಲ್ಲ ನೋಡಿ, ಎಳೆ ಆದರೂ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಈಗ ಅದ್ರ ಪಕ್ಕನೇ ಹಾಕ್ಕೊಂತ ಬರ್ತಾಯಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಬರ್ತಿದೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ.
ಈಸಿಯಾಗಿ ಹಾಕ್ಬೋದು ನೋಡಿ, ಏನು ತೊಂದರೆ ಇಲ್ಲ. ಇದು ಕೆಳಗಡೆ ಕರು ಶೇಪಲ್ಲಿ ಡಿಸೈನ್ ಬಂದಿದೆಯಲ್ವಾ, ಲವಂಗ ನಟ್ ಪಕ್ಕ ಅವು ಸ್ವಲ್ಪ ಚಿಕ್ಕ ಸೈಜ್ ಹಾಕಿ. ಮೇ ಬಿ ಅದು ಸ್ವಲ್ಪ ದೊಡ್ಡದು, ಮಿಕ್ಕಿರೋದೆಲ್ಲ ಕರೆಕ್ಟಾಗಿದೆ. ಮೇ ಬಿ ಅದು ಸ್ವಲ್ಪ ದೊಡ್ಡದಾಯ್ತು ಅನಿಸುತ್ತೆ ನೋಡಿ. ಈಗ ಆ ಕಡೆ ಸರ್ಕಲ್ ಶೇಪು ಕಂಪ್ಲೀಟ್ ಆಯಿತು. ಇದು ಈಗ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತಾಗಲಿ ಅಂತ ನಾನು ಶೇಪ್ ಹಾಕಿದ್ದೀನಿ. ಇದು ಆ್ಯಕ್ಚುಲಿ ಈ ಬೀಡ್ಸ್, ಸೆಂಟ್ರಲ್ ಬೀಡ್ಸ್ ಒಂದು ಹತ್ರ ಹಾಕಿದರೆ ಸಾಕು, ಇದಕ್ಕೇನು ಸರ್ಕಲ್ ಶೇಪ್ ಹಾಕೋದೇನು ಬೇಕಾಗೋದಿಲ್ಲ. ಇದು ನಾನು ನಿಮಗೆ ಬೇರೆ ಕ್ಲಾತಲ್ಲಿ ತೋರಿಸ್ತಿರೋದು, ಬ್ಲೌಸ್ ಮೇಲೆ ತೋರಿಸ್ತಿಲ್ಲ. ಆ ಬ್ಲೌಸ್ ಮೇಲೆ ಹಾಕ್ಬೇಕಾದ್ರೆ ಈ ಥರ ಎಕ್ಸ್ಟ್ರಾ ಮಾರ್ಕ್ ಉಳ್ಕೊಂಡ್ರೆ ಚೆನ್ನಾಗಿ ಕಾಣೋದಿಲ್ಲ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆ್ಯಕ್ಚುಲಿ ಪ್ರತಿಯೊಂದು ಶೇಪು ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟಾಗಿ ನೋಡಿ ನೀಟಾಗಿ ಹಾಕ್ಕೊಳ್ತಾ ಬರ್ರಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಅಲ್ಲಲ್ಲಿ ಇದು ಬ್ಲೌಸ್ಗೆ ಅಂತಲ್ಲ, ಈ ಮಕ್ಕಳದು ಟಾಪ್ಸು ಅಥವಾ ಬ್ಲೌಸು, ಈ ಲಂಗ ಬ್ಲೌಸ್ ಮೇಲ್ಗಡೆ ಹಾಕೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಈಗೆಲ್ಲ ಸಿಲ್ಕಲ್ಲಿ ಟಾಪ್ಸ್ ಹೊಲಿಸ್ತಾರಲ್ಲ, ಅಲ್ಲಲ್ಲೆಲ್ಲ ಬುಟ್ಟಸ್ ಟೈಪು ಚೆನ್ನಾಗಿರುತ್ತೆ ನೋಡಿರಿ. ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗೂ ಇದೆ ನೋಡಿರಿ ಡಿಸೈನ್ ಮಾತ್ರ. ಆ್ಯಕ್ಚುಲಿ ಇದು ಎಲ್ಲ ರೌಂಡ್ ಶೇಪಲ್ಲೂ ನಾನು 6 ಫ್ರೆಂಚ್ ನಟ್ ಹಾಕ್ತಾಯಿದ್ದೀನಿ ನೋಡಿ. ಈಸಿಯಾಗಿ ಹಾಕ್ಬೋದು ನೋಡಿರಿ, ಇದರಲ್ಲಿ ಏನು ತೊಂದರೆ ಇಲ್ಲ. ಬೀಡ್ಸ್ ಹಾಕೋದು ಆಮೇಲೆ ಫ್ರೆಂಚ್ ನಟ್ ಹಾಕೋದು ಅಷ್ಟೇ ನೋಡಿರಿ ಇದರಲ್ಲಿ. ಈಗ ಚಮಕಿ ಹಾಕಿ ಅದ್ರ ಮೇಲೆ ನಾನು ಫ್ರೆಂಚ್ ನಟ್ ಹಾಕ್ತಾಯಿದ್ದೀನಿ ನೋಡಿ. ಇದು ಫ್ರೆಂಚ್ ನಟ್ ಹಾಕೋದು ತುಂಬ ಸುಲಭ ನೋಡಿರಿ, ಏನು ಕಷ್ಟ ಇಲ್ಲ ಇದರಲ್ಲೂ. ಈ ಫ್ರೆಂಚ್ ನಟು, ಲವಂಗ ನಟು, ರಿಂಗ್ ನಟು, ಬುಲಿಯನ್ ನಟು ಇವು ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕು ಅಷ್ಟೇ, ಬಿಟ್ಟರೆ ಅದರಲ್ಲಿ ಏನು ಕಷ್ಟ ಅನಿಸೋದಿಲ್ಲ. ಆಲ್ಮೋಸ್ಟ್ ಈಸಿಯಾಗಿ ಹಾಕ್ಬೋದು. ನಾನು ಇತ್ತೀಚೆಗೆ ನಿಮಗೆ ತೋರಿಸಿರೋವೆಲ್ಲ ಲವಂಗ ನಟಲ್ಲೇ ಜಾಸ್ತಿ ತೋರಿಸಿದ್ದೀನಿ. ಫ್ರೆಂಚ್ ನಟಲ್ಲಿ ಒಂದು ಡಿಸೈನ್ ತೋರಿಸ್ತೀನಿ ತಡೀರಿ. ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಫ್ರೆಂಚ್ ನಟಲ್ಲೇ ಬ್ಲೌಸ್ ಹಾಕೋದು ಯಾವ ಥರ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಡಿಸೈನು ತುಂಬ ಸಿಂಪಲ್ ಆಗಿರುತ್ತೆ. ಯಾರಾದರೂ ನಮಗೆ ಸಿಂಪಲ್ ಬೇಕು ಅಂತ ಕೇಳಿದವ್ರಿಗೆ ಅದು ಡಿಸೈನ್ ಹಾಕ್ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಅದು ಯಾವ ಥರ ಹಾಕೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ನಾನು ಈಸಿಯಾಗಿ ಹಾಕ್ಬೋದು ನೋಡಿರಿ, ಅಂತ ಏನು ಕಷ್ಟ ಇರಲ್ಲ. ಈಗ ನಾನು 5 ಹಾಕಿದ್ದೀನಿ. ಈಗ ಇನ್ನೊಂದು ಹಾಕಿದರೆ ಕಂಪ್ಲೀಟ್ ಆಗುತ್ತೆ ನೋಡಿರಿ 6. ಅಂದರೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಕೆಳಗಡೆ ಸ್ವಲ್ಪ ದೊಡ್ಡದಾಯ್ತು ಅನ್ನೋದು ಬಿಟ್ಟರೆ ಮಿಕ್ಕಿರೋದೆಲ್ಲ ಸೂಪರಾಗಿ ಬಂದಿದೆ ಡಿಸೈನು. ಈಗ ಸಿಲ್ಕ್ ಥ್ರೆಡಲ್ಲೆಲ್ಲ ಕಂಪ್ಲೀಟ್ ಆಯಿತು. ಈಗ ನಾನು ಜರಿ ಥ್ರೆಡಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ಈ ಕೆಳಗಡೆ ಚಿಕ್ಕ ಲೀಫ್ ಶೇಪಲ್ಲಿ ಲವಂಗ ನಟ್ ಹಾಕಿದ್ದೀನಲ್ಲ, ಅದ್ರ ಸುತ್ತ ನಾನು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ಆ ಲವಂಗ ಸ್ಟಿಚ್ ಹಾಕಿದ್ವಲ್ಲ, ಅದ್ರ ಸುತ್ತ ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ ಆಲ್ರೆಡಿ. ಅದ್ರ ಲೈನ್ ಮೇಲೇ ಕರೆಕ್ಟಾಗಿ ಚೈನ್ ಸ್ಟಿಚ್ಚು ಚಿಕ್ಕದಾಗಿ ಹಾಕಿ. ಯಾಕಂದರೆ ಲೀಫ್ ಚಿಕ್ಕದಿರೋದ್ರಿಂದ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿರಿ ಡಿಸೈನ್. ಈಸಿಯಾಗಿ ಹಾಕ್ಬೋದು ನೋಡಿ. ಈಗ ಲಾಸ್ಟ್ ಒನ್ನು ಲೀಫ್ ಶೇಪ್ ಹಾಕ್ತಾಯಿದ್ದೀನಿ. ಈಗ ಇಲ್ಲಿ ಎಂಡ್ಲಕ್ ಮಾಡ್ತಾಯಿದ್ದೀನಿ ನೋಡಿರಿ. ಯಾಕಂದರೆ ಆ ಕಡೆ ಈ ಕಡೆ ಹತ್ರದಲ್ಲಿ ಯಾವುದೇ ಒಂದು ಚೈನ್ ಸ್ಟಿಚ್ ಹಾಕೋದಿಲ್ಲ, ಅದಕ್ಕೋಸ್ಕರ. ಈಗ ಮೇಲ್ಗಡೆ ಇರ್ತಕ್ಕಂಥ ಈ ಕಟ್ ವರ್ಕ್ ಪೀಸ್ ಸುತ್ತ ನಾನು ಲೀಫ್ ಶೇಪಿಂದ ಹಾಕಿದ್ನಲ್ವ, ಅದ್ರ ಸುತ್ತ ನಾನು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಈಸಿಯಾಗಿದೆ ನೋಡಿರಿ ಡಿಸೈನು. ಈಗ ಅದಕ್ಕೆ ಸಪ್ರೇಟಾಗಿ ಎಂಡ್ಲಾಕ್ ಮಾಡ್ತಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೂ ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಆಲ್ಮೋಸ್ಟ್ ಬೀಡ್ ಸುತ್ತ ಒಂದು ಚೈನ್ ಸ್ಟಿಚ್ ಹಾಕಿದರೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ನೋಡಿ ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಇಲ್ಲಿ ಲೀಫ್ ಶೇಪ್ ಸುತ್ತ ನಾನು ಚೈನ್ ಸ್ಟಿಚ್ ಹಾಕಿದ್ದೀನಿ, ಮತ್ತು ಕೆಳಗಡೆನೂ ಹಾಕಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿ ಬಂದಿದೆ. ಈ ಡಿಸೈನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.